ಪುರಿ ಜಗನ್ನಾಥ ದೇವಾಲಯ ಭಾರತದ ಅತ್ಯಂತ ವಿಸ್ಮಯಕಾರಿ ದೇವಾಲಯ. ಈ ದೇವಾಲಯದ ಶಿಖರದ ಮೇಲಿನ ಧ್ವಜ ಗಾಳಿಗೆ ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತದೆ. ಈ ದೇವಾಲಯದಲ್ಲಿ ಮಾಡಿದ ಪ್ರಸಾದ ಒಂದು ತುತ್ತು ಕೆಡಿಸುವುದಿಲ್ಲ. ಮುಖ್ಯವಾಗಿ ಈ ದೇವಾಲಯ ನೋ ಫ್ಲೈಯಿಂಗ್ ಝೋನಲ್ಲಿ ಬರುತ್ತದೆ. ಅಂದರೆ ಈ ದೇವಾಲಯದ ಮೇಲೆ ಯಾವುದೇ ಪಕ್ಷಿಯಾಗಲಿ ಯಾವುದೇ ವಿಮಾನವಾಗಲಿ ಹಾರಾಟ ಮಾಡುವುದಿಲ್ಲ. ಆದರೆ ಇತ್ತೀಚೆಗೆ ನಡೆದ ಒಂದು ಘಟನೆ ಎಲ್ಲರನ್ನು ಬೆಚ್ಚಿ ಬೀಳಿಸಿದೆ. ಕಲ್ಲಲ್ಲಿ ಮಾತ್ರ ಕಂಡರೆ ದೇವರು ಅಂತಾರೆ, ದೇವರ ಎದುರಿಗೆ ಬಂದರೆ ಮೂಢರು ಅಂತಾರೆ. ಕಲ್ಲಲ್ಲಿ ಮಾತ್ರ ಕಂಡರೆ ದೇವರು ಅಂತಾರೆ, ದೇವರ ಎದುರಿಗೆ ಬಂದರೆ. ನೂರಾರು ವರ್ಷಗಳಿಂದ ನಡೆಯದ ಘಟನೆ ಈಗ ಕಂಡುಬಂದಿದೆ. ದೇವಾಲಯದ ಶಿಖರದ ಮೇಲೆ ಪಕ್ಷಿಗಳು ಹಾರಾಡುತ್ತಿರುವ ದೃಶ್ಯ ಕಂಡುಬಂದಿದೆ. ಇದು ಅಪಶಕುನ ಅಥವಾ ಕಲಿಯುಗದ ಅಂತ್ಯದ ಮುನ್ಸೂಚನೆ ಎಂಬ ಚರ್ಚೆ ಶುರುವಾಗಿದೆ. ಇದನ್ನು ನೋಡಿದರೆ ಅನಿಸುತ್ತೆ ನಮ್ಮ ಬದುಕಿನ ಅಥವಾ ಈ ಪ್ರಪಂಚದ ಕೊನೆ ಯಾವಾಗ ಅಂತ ಯಾರಿಗೂ ತಿಳಿದಿಲ್ಲ. ಇವತ್ತು ಇದ್ದವರು ನಾಳೆ ಇರ್ತೇವೆ ಇಲ್ಲ ಅಂತ ಗೊತ್ತಿಲ್ಲ. ಆದರೆ ಸ್ನೇಹಿತರೆ, ಆ ಗೊಂದಲಗಳನ್ನೆಲ್ಲ ಮರೆತು ಬಿಡೋಣ. ನಾಳೆ ಏನಾಗುತ್ತದೆ ಆ ದೇವರ ಇಚ್ಛೆ. ಇವತ್ತು ನಮ್ಮ ಕೈಯಲ್ಲಿದೆ ಅಲ್ವಾ? ಎಲ್ಲ ದ್ವೇಷಗಳನ್ನು ಮರೆತು ಪ್ರೀತಿಯಿಂದ ಬದುಕೋಣ. ನಾಳೆ ಹೊಸ ವರ್ಷ ಅಂತ ಎಲ್ಲರೂ ಸಂಭ್ರಮಿಸುತ್ತಿದ್ದಾರೆ. ಆದರೆ ನೆನಪಿರಲಿ, ಇದು ಕೇವಲ ಆಂಗ್ಲರ ಕ್ಯಾಲೆಂಡರ್ ಬದಲಾವಣೆ ಅಷ್ಟೇ. ನಮ್ಮ ಸಂಸ್ಕೃತಿಯ ಪ್ರಕಾರ ಯುಗಾದಿ ನಮ್ಮ ಹೊಸ ವರ್ಷ. ಆದರೂ ಬದಲಾಗುತ್ತಿರುವ ಈ ಹೊಸ ವರ್ಷದ ನೆಪದಲ್ಲಿ ಹಳೆಯ ಕಹಿ ಘಟನೆಗಳನ್ನೆಲ್ಲವನ್ನು ಮರೆತು ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹಾರೈಸೋಣ. ಜೈ ಪುರಿ ಜಗನ್ನಾಥ. ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ.